ಪ್ರೈಸ್ ದಿ ಲಾರ್ಡ್. ಎಲ್ಲರಿಗೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅನ್ಕೊತೀನಿ. ಇವತ್ತು ನಾನು ನಮ್ಮಮ್ಮ ಮತ್ತು ನಮ್ಮ ಫ್ಯಾಮಿಲಿ ವೆಲ್ವಿಷರ್ ಫ್ಲವರ್ ಶೋ ನೋಡೋಕ್ಕೆ ಲಾಲ್ಬಾಗ್ ಹೋಗ್ತಾ ಇದ್ದೀವಿ. ಇವತ್ತು 9/8/2026 ಫ್ರೆಂಡ್ಸ್. ಮತ್ತು ಇವಾಗ ನಾನು ಕ್ಯಾಬ್ ಬುಕ್ ಮಾಡಿದ್ದೀನಿ. ಕ್ಯಾಬಿಂದ ಹೋಗ್ಬಿಟ್ಟು ಸುಂಕದಕಟ್ಟೆಯಲ್ಲಿ ವೆಯ್ಟ್ ಮಾಡಿ ಅವ್ರನ್ನ ಕರ್ಕೊಂಡು ಹೋಗ್ಬೇಕು. ಓಕೆ, ಕ್ಯಾಬಲ್ಲಿ ಹೋಗ್ತಾ ಇದ್ದೀವಿ. ಅವ್ರಿಗೆ ಹೇಳಿದ್ದೀನಿ ಬೇಗ ರೆಡಿಯಾಗಿ ಅಂದ್ಬಿಟ್ಟು, ಆದರೆ ಅವರು ರೆಡಿಯಾಗೋದು ತುಂಬ ಲೇಟು. ಅದಕ್ಕೆ ಹೋಗ್ಬಿಟ್ಟು ಅಲ್ಲಿ ಸುಂಕದಕಟ್ಟೆಯಲ್ಲಿ ವೆಯ್ಟ್ ಮಾಡಿ ಅವ್ರನ್ನ ಕರ್ಕೊಂಡು ಹೋಗ್ಬೇಕು. ಬನ್ನಿ ಸಿಗೋಣ ಸುಂಕದಕಟ್ಟೆಯಲ್ಲಿ. ಇದು ನೋಡಿ ಫ್ರೆಂಡ್ಸ್, ಯಗ್ನಳ್ಳಿ ರೋಡು. ಯಗ್ನಳ್ಳಿಯಿಂದ ಹೋಗ್ತಾ ಇದ್ದೀವಿ. ಸುಂಕದಕಟ್ಟೆ ರೂಟಲ್ಲಿ ಹೋಗ್ಬಿಟ್ಟು ಅವ್ರನ್ನ ಕರ್ಕೊಂಡು ಪಿಕ್ ಮಾಡಿಕೊಂಡು ಒಂದೇ ಸಲ ಲಾಲ್ಬಾಗ್ ಹೋಗ್ತೀವಿ. ಸಿಗೋಣ. ಅಂತೂ ಇಂತೂ ಒಂದು 1/4 ಗಂಟೆ ವೆಯ್ಟ್ ಮಾಡಿಸಿ ಬರ್ತಾ ಇದ್ದಾರಪ್ಪ. ಓಕೆ, ಹೆಂಗೋ ಅವ್ರು ಬೇಗ ಬಂದ್ರಲ್ಲ ನನ್ನ ಖುಷಿ. ಓಕೆ, ಅವ್ರನ್ನ ಕರ್ಕೊಂಡು ಪಿಕ್ ಮಾಡಿಬಿಟ್ಟು ಇವತ್ತು ಹೋಗೋದಪ್ಪ. ಇವತ್ತು ಫ್ಲವರ್ ಶೋ ನೋಡಬೇಕು ಅಂತ ಅವಾಗಿಂದ ಅನ್ಕೊತಿದ್ವು, ಹೋಗಿರಲಿಲ್ಲ. ಇವಾಗ ನೋಡೋಕೆ ಹೋಗ್ತಾ ಇದ್ದೀವಿ. ಐ ಥಿಂಕ್ ಇದು ಇಂಡಿಪೆಂಡೆನ್ಸ್ ಡೇ ಆಗಿ ಒಂದು ವೀಕ್ವರೆಗೂ ಇರುತ್ತೆ ಅನಿಸುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ, ಹೋಗಿ ಚೆನ್ನಾಗಿರುತ್ತೆ. ನಾವು ಇವತ್ತು ಹೋಗ್ತಾ ಇದ್ದೀವಿ. ನೋಡೋಣ, ಅದರಲ್ಲಿ ಎಲ್ಲ ನೋಡ್ಬಿಟ್ಟು ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ ಹೇಗಿದೆ ಅಂದ್ಬಿಟ್ಟು. ಬನ್ನಿ, ಓಕೆನಾ? ಓಕೆ, ಈಗ ನಮ್ಮ ಪಯಣ ಲಾಲ್ಬಾಗ್ ಕಡೆಗೆ. ಇವರು ನೋಡ್ರಿ, ಅವರು ನಮ್ಮ ಅಮ್ಮಂಗೋಸ್ಕರ ಓವನ್ನು ತಂದಿದ್ದಾರೆ. ಇಬ್ಬರು ಶೇರ್ ಮಾಡ್ಕೊಂಡು ಓವನ್ನು ಹಾಕೊತಿದ್ದಾರೆ. ಓಕೆ, ಇವಾಗ ನಾನು ನೆಕ್ಸ್ಟ್ ನಿಮಗೆ ಲಾಲ್ಬಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿರಿ. ಓಕೆನಾ? ನೋಡಿ, ಹೋಗ್ತಾ ಇದ್ದೀವಿ. ಲಾಲ್ಬಾಗ್ ಹೋಗ್ಬಿಟ್ಟು ವಿಡಿಯೋ ಮಾಡ್ತೀನಿ. ಓಕೆ, ಸಿಗೋಣ ಅಲ್ಲಿ ಲಾಲ್ಬಾಗಲ್ಲಿ. ಬಂದು ಫ್ರೆಂಡ್ಸ್, ಲಾಲ್ಬಾಗ್ ಹತ್ರ ನೋಡಿ ಬರ್ತಿದ್ದಂಗೆ ಗೇಟ್ ಹತ್ರ ನಮಗೆ ಆನ್ಲೈನ್ ಟಿಕೆಟ್ ಬುಕ್ಕಿಂಗಿಗೆ ಒಂದು QR ಕೋಡ್ ಕೊಟ್ಟಿದ್ದಾರೆ. ಅಲ್ಲಿಂದ ನಾವು ಆನ್ಲೈನ್ ಬುಕ್ ಮಾಡ್ಬೋದು. ನಾನು 3 ಟಿಕೆಟ್ ಬುಕ್ ಮಾಡ್ಕೊಂಡಿದ್ದೀನಿ. ಮತ್ತು ಇನ್ನೊಂದು ಏನು ಹೇಳಬೇಕಪ್ಪ ಅಂತ ಹೇಳಿದ್ರೆ, ನೋಡಿ, ಇದು ಫ್ಲವರ್ ಶೋ ಇರೋದು ಲಾಸ್ಟು August 17th ಅಷ್ಟರೊಳಗಡೆ ಬಂದು ನೀವು ನೋಡಿ, ಚೆನ್ನಾಗಿರುತ್ತೆ, ಸೂಪರಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ವೀಕ್ ಡೇಸಲ್ಲಾದರೆ 80, ವೀಕೆಂಡ್ಸ್ ಅಂದರೆ ರಜಾ ಇರೋ ದಿನ ಆದರೆ ನಿಮಗೆ 100 ರೂಪಾಯಿ ಬೀಳುತ್ತೆ. ಅದಕ್ಕೆ ತಗೊಂಡು ನಾವು ಮುಂದೆ ಹೋಗ್ತಾ ಇದ್ದೀವಿ. ಚೆನ್ನಾಗಿದೆ, ನೋಡೋಣ ಯಾವ ರೀತಿ ಇದೆ ಅಂತ. ತೊಗೊಂಡ್ಮೇಲೆ ಅಷ್ಟೇ, ಏನು ಆನ್ಲೈನಲ್ಲಿ ಟಿಕೆಟ್ ಬುಕ್ ಮಾಡಿದ್ರೆ ಏನೂ ಇಲ್ಲ, ಅಲ್ಲಿ ತೋರಿಸ್ಬಿಟ್ಟು ಹೊರಗಡೆ ಹೋಗ್ತಾ ಇರ್ಬೋದು. ಬನ್ನಿ, ಹೊರಗಡೆ ಹೋಗೋಣ. ಆನ್ಲೈನಲ್ಲಿ ಟಿಕೆಟ್ ಬುಕ್ ಆದರೆ ಏನು ತೋರಿಸಂಗೆ 1-2 ಸಲ ತೋರಿಸ್ಬೇಕು. ತೋರಿಸ್ಬಿಟ್ಟು ನಿಮಗೆ ಸ್ಟ್ರೈಟ್ ಹೋಗ್ತಾ ಇರ್ಬೋದು ಫ್ರೆಂಡ್ಸ್. ಅದೇನು ಪ್ರಾಬ್ಲಮ್ ಇಲ್ಲ ನಿಮಗೆ. ನೆಕ್ಸ್ಟು ಅಲ್ಲಿಂದ ನಾವು ಹೊರಗಡೆ ಹೋಗ್ತಿದ್ದಂಗೆ ಈ ರೀತಿ ನಮಗೆ ನ್ಯಾವಿಗೇಷನ್ ಬೋರ್ಡ್ ಕಾಣಿಸುತ್ತೆ. ನಿಮಗೆ ಯಾವ ಕಡೆ ಬೇಕಾದರೂ ನೀವು ಸ್ಟಾರ್ಟ್ ಮಾಡ್ಬೋದು. ನಾವು ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡೋಣ ಅಂದ್ಬಿಟ್ಟು ಲೆಫ್ಟಿಂದನೇ ಸ್ಟಾರ್ಟ್ ಮಾಡ್ಬೋದು. ಹಾಗೆ ಸ್ವಲ್ಪ ಅಲ್ಲಿ ಇಲ್ಲಿ ಗಿಡ ಮರಗಳು, ಆಮೇಲೆ ಹೂವುಗಳು ಎಲ್ಲನೂ ಫೋಟೋ ಹೊಡ್ಕೊಳ್ಳೋಣ ಅಂದ್ಬಿಟ್ಟು ಒಂದೆರಡು ಮೂರು ಸ್ಲೋ ಮೋಷನ್ಗಳ ತಕ್ಕೊಂಡು ಆರಾಮಾಗಿ ಸ್ಲೋ ಮೋಷನ್ಗಳಲ್ಲೇ ಫುಲ್ ವಿಡಿಯೋ ಮಾಡ್ಕೊಂಡು ಹೋಗಿದೆ. ಚೆನ್ನಾಗಿತ್ತು ಒಂಥರ ಎಕ್ಸ್ಪೀರಿಯೆನ್ಸು. ನೀವು ಬನ್ನಿ. ಸ್ಟಾರ್ಟಿಂಗಲ್ಲೇ ಫುಲ್ ಎಕ್ಸೈಟಿಂಗ್ ಇತ್ತು, ಫುಲ್ ಚೆನ್ನಾಗಿತ್ತು. ಫಸ್ಟ್ ಹಿಂಗೆ ನಾವು ಹೊರಗಡೆ ಹೋಗ್ತಾ ಇದ್ವಿ. ಸ್ಟಾರ್ಟಿಂಗ್ ಯಾವಾಗಲೂ ಕಾರು, ಬಸ್ಸು, ಸ್ಕೂಟ್ರು ಅದು ಇದು ನೋಡ್ಕೊಂಡು, ಆಫೀಸ್ಗಳು, ಮನೆಗಳು, ಬಿಲ್ಡಿಂಗ್ಗಳೆಲ್ಲ ನೋಡ್ಕೊಂಡು ನಮಗೆ ಜೀವನ ಕಳೀತಿದ್ದು. ನಮಗೆ ಅಪರೂಪಕ್ಕೆ ಊರಿಗೆ ಹೋಗೋ ನಾವು ಹಚ್ಚ ಹಸಿರನ್ನ ನೋಡಿ ತುಂಬ ದಿನ ಆಗಿಬಿಟ್ಟಿತ್ತು. ಇವಲ್ಲಿ ಬಂದು ಹಚ್ಚ ಹಸಿರು ನೋಡ್ಕೊಂಡು ತುಂಬ ಖುಷಿ ಆಯಿತು. ಮತ್ತು ಅದೇ ರೀತಿ ನಮ್ಮ ಅಮ್ಮವ್ರು ಸ್ವಲ್ಪ ಇಲ್ಲಿ ಒಂದು ಸ್ಟೈಲಾಗಿ ವಾಕಿಂಗ್ ಮಾಡ್ತೀನಿ ಅಂದ್ಬಿಟ್ಟು ಸ್ಲೋ ಮೋಷನಲ್ಲಿ ಮಾಡು ಅಂತ ಹೇಳಿದ್ರು. ಅದರಿಂದ ವೀಡಿಯೋ ಮಾಡ್ಕೊಂಡು ನೆಕ್ಸ್ಟ್ ಮತ್ತೆ ಗಿಡಗಳು, ನಮ್ಮ ಕೆಲಸ ಗಿಡಗಳು ಅದು ಇದು ಶೂಟ್ ಮಾಡಿಕೊಂಡು ಬಂದಿದ್ದಾಯಿತು. ನೆಕ್ಸ್ಟು ನೋಡಿ, ಬಾತುಕೋಳಿ ಚೆನ್ನಾಗಿ ಕುಣಿಸಿದ್ದಾರೆ. ಎಲ್ಲಿಂದ ಒಂದು ಫೋಟೋ, 1-2-3 ಫೋಟೋ ತೊಗೊಂಡು ನೆಕ್ಸ್ಟು ನಾವು ಮೂವ್ ಆನ್ ಆಗಿದ್ದು. ಹಂಗೆ ಎಲ್ಲ ನೋಡ್ಕೊಂಡು ಮುಂದೆ ಬರ್ತಿದ್ದಂಗೆ ಇಲ್ಲೊಬ್ಬ ಮಾಸ್ಟ್ರಲ್ಲೇ ಈ ಕಡೆ ಯಾಕೆ ಹೋಯ್ತಿದ್ದೆ, ಈ ಕಡೆ ಹೋಗಲ್ಲೇ ಅಂದರು. ಅವ್ರ ಮಾತಿಗೂ ತಲೆ ಕೆಡಿಸ್ಕೋದೇ ನೀವು ಸಂಗಿಸ್ಬಿಡಿ ಅಂದ್ಬಿಟ್ಟು ನಾವು ಹಿಂಗೆ ಮುಂದೆನೇ ಹೋದ್ವು. ನೆಕ್ಸ್ಟ್ ಹಂಗೆ ಸ್ವಲ್ಪ ವಿಡಿಯೋಸ್ ಮಾಡ್ಕೊಂಡು ಆ ಕಡೆ ಈ ಕಡೆ ಎಲ್ಲ ಫುಲ್ ಕಪಲ್ಸ್ ಎಲ್ಲ ತುಂಬ ಜನ ಇದ್ರಪ್ಪ. ಆಮೇಲೆ ಮತ್ತೆ ಅಲ್ಲೆಲ್ಲ ಬೋರ್ಡೆಲ್ಲ ಹಾಕಿದ್ರು, ಹಾವುಗಳಿದೆ ಎಲ್ಲ ಎಚ್ಚರಿಕೆ ಅಂದ್ಬಿಟ್ಟು. ನೋಡೋದು ಏನಪ್ಪ, ಅಕಸ್ಮಾತ್ ಸೆಂಟ್ರಲ್ಲಿ ಬಂದ್ಬಿಟ್ರೆ ಹೆಂಗಪ್ಪ ಅಂದ್ಬಿಟ್ಟೆಲ್ಲ ಯೋಚನೆ ಮಾಡ್ಕೊಂಡು ವಿಡಿಯೋ ಮಾಡ್ಕೊಂಡು ನಮ್ಮ ಪಾಡಿಗೆ ನಾವು ಮುಂದೆ ಹೋಗ್ತಾ ಇರೋದು. ಅಲ್ಲಿಂದ ಮುಂದೆ ಬರ್ತಿದ್ದಂಗೆ ಗಾರ್ಡನ್ ಥರ ಒಂದು ನೋಡ್ಬಿಟ್ಟು ವ್ಯೂ ನೋಡ್ಬಿಟ್ಟು ನನಗೆ ಸಖತ್ತು ಫುಲ್ ಖುಷಿ ಆಗ್ಬಿಟ್ಟು. ನಮ್ಮೂರ ಕಡೆ ಈ ಥರ ಎಲ್ಲ ಇದ್ಬಿಟ್ರೆ ನಾವು ಇದನ್ನು ಫುಲ್ಲು ಮಾಳ ಅಂತ ಕರೀತಿದ್ವು. ಅದನ್ನು ನೋಡ್ಬಿಟ್ಟು ಫುಲ್ಲು ಏನು ಬಿದ್ದು ಉರುಳಾಡ್ಬಿಡೋಷ್ಟು ಖುಷಿ ಆಯಿತು ನನಗೆ. ಸಖತ್ತಾಗಿತ್ತು. ಚಿಕ್ಕ ಮಕ್ಕಳೆಲ್ಲ ಆಟ ಆಡ್ತಿರೋದೆಲ್ಲ ನೋಡಿ ಖುಷಿ ಆಯಿತು. ನಾವು ಸ್ವಲ್ಪ ಆಟ ಆಡೋಣ ಅಂದ್ಬಿಟ್ಟು ಬಂದು ಸ್ವಲ್ಪ ಹೊತ್ತು ಕೂತಿದ್ದು, ನಿಂತಿದ್ದು, ಎದ್ದಿದ್ದು ಆಯಿತು. ಚೆನ್ನಾಗಿತ್ತು ಫುಲ್ಲೆಲ್ಲ. ನೋಡಿರಿ ಚಿಕ್ಕ ಮಕ್ಕಳೆಲ್ಲ ಯಾವ ರೀತಿ ಎಂಜಾಯ್ ಮಾಡ್ತವ್ರೆ ಅಂದರೆ ಬಿದ್ದು ಉರುಳಾಡ್ಕೊಂಡು ಈ ಥರ ಇರಬೇಕು ನೋಡಿ. ಚಿಕ್ಕ ಮಕ್ಕಳಿಗೆಲ್ಲ ಆಟ ಆಡಬೇಕು ಅಂದರೆ ಈ ಥರ ಒಂದು ಪ್ಲೇಸ್ ಇದ್ಬಿಟ್ರೆ ಬಂದು ಆರಾಮಾಗಿ ಅವ್ರಿಗೇನು ಬೇಕು ಅದೆಲ್ಲ ಆಟ ಆಡ್ಕೊಂಡು ಹೋಗ್ಬೋದು. ಹಂಗೂ ನನಗಂತೂ ಮನಸ್ಸು ತಡಿಲಿಲ್ಲ. ನಾನು ಒಂದ್ಸಲ ಎದ್ಬೋಣ ಅಂದ್ಬಿಟ್ಟು ಬಂದು ಎಲ್ಲ ಉಳ್ಳಾಡ್ಬಿಟ್ಟು ಮತ್ತೆ ಕೂತಿದ್ದು ಸ್ವಲ್ಪ ಹೊತ್ತು. ನೆಕ್ಸ್ಟ್ ಹಂಗೆ ಮೂವ್ ಆನ್ ಆದ್ವು. ಹಂಗೆ ಮುಂದೆ ಹೋಗ್ತಾ ಇದ್ದಂಗೆ ಫುಲ್ಲು ಜನ, ಏನಪ್ಪ ಇಷ್ಟೊಂದು ಜನ ಅವರೆಲ್ಲ ಅಂದ್ಬಿಟ್ಟು ನೋಡಿದ್ರೆ, ಹಂಗೆ ಮುಂದೆ ಹೋದರೆ ಅಲ್ಲಿ ನೋಡಿದ್ರೆ ಇದು ಫುಲ್ಲು ತಿಂಡಿಗಳು, ಅದು ಇದು ಹಣ್ಣು ಹಂಪಲು ಅವೆಲ್ಲ ಇತ್ತು.
ಫುಲ್ ಎಲ್ಲ ತಿನ್ಕೊಂಡು ಎಂಜಾಯ್ ಮಾಡ್ತಾಯಿದ್ರು. ನಾವೇನೋ ಇಲ್ಲೇನೋ ಒಂದು ಎಕ್ಸಿಬಿಷನ್ ಥರ ಇಟ್ಟಿರ್ಬೋದೇನೋ ಇಲ್ಲಿ ಅಂದ್ಕೊಂಡು ಬಂದ್ವು. ಅಲ್ಲಿ ನೋಡಿದ್ರೆ ಫುಲ್ಲು ಎಲ್ಲ ತಿಂಡಿ ತಿನಿಸುಗಳೇ ಅಲ್ಲಿ ಫುಲ್ಲು. ಹಂಗೂ ನಾವು ಸ್ವಲ್ಪ ತಿಂಡಿ ತಿನ್ಕೊಂಡು ಮುಂದೆ ಬಂದಾದಮೇಲೆ ಹೂವುಗಳು ಕಾಣೋಕ್ಕೆ ಸ್ಟಾರ್ಟ್ ಆಯಿತು. ನಮಗಂತೂ ಇನ್ನು ಕೆಲಸ ಸ್ಟಾರ್ಟ್ ಅಂದ್ಬಿಟ್ಟು ಫುಲ್ಲು ಮೊಬೈಲ್ ತಗೊಂಡು ವೀಡಿಯೋ ಮಾಡಿದ್ದು ನಮ್ಮದು. ಅಲ್ಲಿಂದ ಮುಂದೆ ಬರ್ತಾ ಇದ್ದಂಗೆ ಇಲ್ಲೊಂದು ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಎಲ್ಲನೂ ಇಲ್ಲಿ ಸ್ಟೋರ್ ಮಾಡಿ ಇಟ್ಟಿದ್ರು. ನೀವು ಬೇಕಾದ್ರೆ ಅಲ್ಲಿಂದ ಬೈ ಮಾಡ್ಬೋದಿತ್ತು. ಮತ್ತು ಎಲ್ಲ ಫುಲ್ಲು ಜೆನ್ಯೂನ್ ಪ್ಯಾಡ್ಸ್ಗಳೇ ಇದ್ವು. ಅದನ್ನೆಲ್ಲ ತೊಗೋಬೋದಿತ್ತು. ಬೇಕಾದರೆ ನೋಡಿ, ನೀವು ನೆಕ್ಸ್ಟ್ ಏನಾದರೂ ಆ ಕಡೆ ಹೋದರೆ ಬಂದು ಟ್ರೈ ಮಾಡಿ, ಚೆನ್ನಾಗಿರುತ್ತೆ ಎಲ್ಲ ಫುಡ್ಗಳು. ನೆಕ್ಸ್ಟ್ ಅಲ್ಲಿಂದ ನೋಡ್ಕೊಂಡು ಎಲ್ಲ ನನಗೆ ಒಂದು ಸಲ ಕಣ್ಣು ಹಾಯಿಸ್ಕೊಂಡು ಮುಂದೆ ಹೋದರೆ ಏನೇನೋ ಇತ್ತು ಫುಲ್ಲು ಗಿಡದು ಅದು ಇದು ಏನೋ ಇತ್ತಪ್ಪ ಫುಲ್ಲು. ಎಲ್ಲ ನೋಡ್ಕೊಂಡು ಮುಂದೆ ಹಾಗೆ ಬಂದಾಗ ನಮಗೆ ನೋಡಿ ಇಲ್ಲೊಂದು ಫುಲ್ಲು ಜೇನು, ನ್ಯಾಚುರಲ್ ಜೇನು ನೋಡಿ, ಜೇನುತುಪ್ಪ ಎಲ್ಲ ಫುಲ್ಲು ಪ್ಯೂರು ಎಲ್ಲ ಇಲ್ಲೇ ತಯಾರು ಮಾಡ್ತಾ ಇರೋದು, ಎಲ್ಲ ಅಲ್ಲೇ ಬಿಡ್ತಿರೋದನ್ನ ಅಲ್ಲೇ ತೆಗೆದು ಕೊಡ್ತಾಯಿದ್ರು. ಅದೊಂದು ಚೆನ್ನಾಗಿತ್ತು. ಅದೊಂದು ತೊಗೋಬೇಕು ಅಂದ್ಕೊಂಡು ತೊಗೊಳ್ಳಿಲ್ಲ. ಏನೋ ಸುಮ್ಮನೆ ಮುಂದೆ ಬರ್ತಿದ್ದಂಗೆ ನಮಗೊಂದು ಫುಲ್ಲು ಸರ್ಪ್ರೈಸ್ ಇತ್ತು. ಅದೇನಪ್ಪ ಅಂತ ಹೇಳಿದ್ರೆ, ಹಳ್ಳಿ ಬಿಟ್ಟು ಬೆಂಗಳೂರು ಬಂದಿರೋ ನಮಗೆ ಹಳ್ಳಿ ಜೀವನ ಯಾವ ರೀತಿ ಇತ್ತು, ಯಾವ ರೀತಿ ಊರು ಮನೆ ಅದು ಇದು, ಆಮೇಲೆ ಬಾವಿ ಕಟ್ಟೆ, ಆಮೇಲೆ ದೇವಸ್ಥಾನ ಅದು ಇದು ಎಲ್ಲ ಹೆಂಗಿತ್ತು ಅಂದ್ಬಿಟ್ಟು ಒಂಥರ ಫುಲ್ಲು ನಮಗೆ ಹಳ್ಳಿ ಎನ್ವಿರಾನ್ಮೆಂಟು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತಲೇ ಇದೊಂದು ಸೆಟ್ ಮಾಡಿದರು. ಫುಲ್ ಸಖತ್ತಾಗಿತ್ತು. ಇದನ್ನು ನೋಡ್ಕೊಂಡು ನೋಡಿ, ಇಲ್ಲಿ ರೈತ ನಿಂತಿರೋದು ಒಂಥರ ಸ್ಟ್ಯಾಚ್ಯೂನ ನಿಲ್ಲಿಸೋರೆ. ಅಲ್ಲಿಂದ ನೋಡ್ರಿ ಆ ಕಡೆ ಅಕ್ಕಪಕ್ಕ ಎಲ್ಲ ಮನೆಗಳು, ಚಿಕ್ಕ ಗುಡಿಸ್ಲು ಥರ ಎಲ್ಲ ಚೆನ್ನಾಗಿ ಮಾಡವ್ರೆ. ಅದೆಲ್ಲ ನೋಡ್ಕೊಂಡು ಹಂಗೆ ಮುಂದೆ ಬಂದ್ವು. ನೋಡಿರಿ ಹಂಗೆ ಮುಂದೆ ಬರ್ತಿದ್ದಂಗೆ ಇದು ಅರಳಿ ಮರ ಅಲ್ಲಿ ಅರಳಿ ಮರ ಕಟ್ಟೆ ಅಂತ ಊರ ಕಡೆಯಲ್ಲಿ ಒಂದು ಅರಳಿ ಮರ ಕಟ್ಟೆ ಇರೋದಲ್ಲ ಅದು. ಮತ್ತು ಇಲ್ಲೊಂದು ದೇವಸ್ಥಾನ ಒಳಗಡೆ ಒಂದು ಲಿಂಗನ ಇಟ್ಬಿಟ್ಟವ್ರೆ. ನೆಕ್ಸ್ಟ್ ಈ ಥರ ಎಲ್ಲ ಸೂಪರಾಗಿತ್ತು. ಇದೊಂದು ಒಂಥರ ನೋಡಿ ತುಂಬ ಖುಷಿ ಆಯಿತು. ನಮ್ಮ ಊರುಗಳೆಲ್ಲ ನೆನಪಾಯಿತು ನಮಗೆ ನಿಜಕ್ಕೂ. ನೆಕ್ಸ್ಟ್ ಮತ್ತೆ ಈ ಕಡೆಯಿಂದ ಬಂದರೆ ನೋಡಿ, ಇಲ್ಲೆಲ್ಲ ಗಾಣ ತೆಗಿತಾ ಇರೋದು ನೋಡಿ, ಟಗರುಗಳನ್ನ ನಿಲ್ಲಿಸಿರೋದು. ಇಲ್ಲಿ ಗಾಣ ಊರ ಕಡೆ ಎಲ್ಲ ಅವಾಗೆಲ್ಲ ಗಾಣದಿಂದ ತೆಗಿತಿದ್ರು ಎಣ್ಣೆ, ಆ ರೀತಿ. ಮತ್ತು ಇದೊಂದು ಎತ್ತಿನ ಗಾಡಿ ಎಲ್ಲ ಇಲ್ಲೇ ನಿಲ್ಲಿಸಿರೋ ಥರ ಸೂಪರಾಗಿತ್ತು. ಮತ್ತು ಇಲ್ಲಿ ನೋಡಿ, ಇಲ್ಲೇ ಒಂದು ರಾಗಿ ಪೈರುಗಳೆಲ್ಲ ಬೆಳೆದಿರೋ ಥರ ಎಲ್ಲ ಒಂದು ನೋಡಿ, ಇದೊಬ್ಬ ರೈತ ಹೊಲ ಉಳ್ತಿರೋ ಥರ ಎಲ್ಲ ಸೂಪರಾಗಿ ಮಾಡಿದರು ಮಾತ್ರ. ನೆಕ್ಸ್ಟ್ ಅಲ್ಲಿಂದ ಕೆರೆ ಎಲ್ಲ ಲಾಲ್ಬಾಗ್ ಕೆರೆ ಎಲ್ಲ ನೋಡ್ಕೊಂಡು ಮುಂದೆ ಬಂದ್ವು. ಅದಾದಮೇಲೆ ಸ್ವಲ್ಪ ಚಿರುಮುರಿ ನೋಡ್ಬಿಟ್ಟು, ಊರಲ್ಲಿ ಚಿರುಮುರಿ ತಿಂತಿದ್ದು ನೆನಪಾಗೋಯ್ತು. ಅದಕ್ಕೆ ನಮ್ಮಮ್ಮ ಚಿರುಮುರಿ ತಗೋಣ ಅಂತು. ಅದಕ್ಕೆ ಒಂದು ಚಿರುಮುರಿ ತಗೋಣ ಅಂದ್ಬಿಟ್ಟು ಬಂದ್ವು. ಅಲ್ಲಿ ನೋಡಿದ್ರೆ ಫೋನ್ಪೇನೇ ವರ್ಕ್ ಆಗ್ತಿಲ್ಲ. ಅಲ್ಲಿ ತುಂಬ ಜನ ಇರೋದ್ರಿಂದ ಫೋನ್ಪೇನೇ ವರ್ಕ್ ಆಗ್ತಿಲ್ಲ, ಕ್ಯಾಶ್ ಬೇರೆ ಇರಲಿಲ್ಲ. ಅಲ್ಲಿ ಯಾರೋ ಥರ ಒಂದು 50 ರೂಪಾಯಿ ಚೇಂಜ್ ಎಲ್ಲ ಈಸ್ಕೊಂಡು, ಮತ್ತು ಅಲ್ಲಿ ಬ್ಯಾಗಲ್ಲಿ ಅಲ್ಲಿ ಎಲ್ಲೋ ಪರ್ಸಲೆಲ್ಲ ಇದ್ದಿದ್ದೆಲ್ಲ ತೊಗೊಂಡು ಒಂದು 60 ರೂಪಾಯಿ ಸೆಟ್ ಮಾಡಿ, ಒಂದು 60 ರೂಪಾಯಿ ಒಂದು ಚಿರುಮುರಿ ತೊಗೊಂಡು ತಿನ್ನೋಣ ಆಗ್ಬಿಟ್ಟು ಬಂದು ಕೊಟ್ಬಿಟ್ಟು ತಿಂತಾ ಇದ್ವಿ. ಈಗ ನಮ್ಗೆ ಅಲ್ಲಿಂದ ಮುಂದೆ ಬರ್ತಿದ್ದಂಗೆ ರಿಯಲ್ ಫ್ಲವರ್ ಶೋ ಇಲ್ಲಿಂದ ಸ್ಟಾರ್ಟ್ ಆಗಿತ್ತು. ನೆಕ್ಸ್ಟ್ ನಮಗೆ ಇಲ್ಲಿ ಮುಂದೆ ಬರ್ತಿದ್ದಂಗೆ ಇಲ್ಲಿ ಲೆಫ್ಟ್ ಸೈಡು ಒಂದು ಪೊಲೀಸ್ ಠಾಣೆ ಅಂತ ಮಾಡಿದ್ದಾರೆ. ಅದು ತುಂಬ ಹೆಲ್ಪ್ ಆಗ್ತು ಆವಾಗ ಆ ಸಂದರ್ಭದಲ್ಲಿ ಅಂತ ಅನ್ನಿಸ್ತು. ಯಾಕಂದರೆ ಯಾರಾದರೂ ಏನಾದ್ರು ಕಳ್ಕೊಂಡ್ರೆ, ಇಲ್ಲ ಯಾರ್ದಾದ್ರು ಪಾಪುಗಳು ಏನಾದ್ರು ಮಿಸ್ ಆದರೆ ಇಲ್ಲಿ ಬಂದು ಕಂಪ್ಲೇಂಟ್ ಕೊಡೋದು, ಇಲ್ಲಿ ಬಂದು ವಿಚಾರಿಸೋದು, ಆ ಥರ ನಡೀತಾ ಇತ್ತು. ಸಖತ್ತಾಗಿತ್ತು. ಮತ್ತು ನಾವು ಫ್ಲವರ್ಸ್ ಒಳಗಡೆ ಏನೇನೋ ಇಟ್ಟಿದ್ದಾರೆ, ಏನೇನೋ ಒಂಥರ ಮಾಡಿದ್ರು, ಡೆಕೋರೇಟ್ ಎಲ್ಲ ಮಾಡಿದ್ರು. ಅದನ್ನು ನೋಡೋಣ ಅಂದ್ಬಿಟ್ಟು ಲೈನಲ್ಲಿ ಬಂದರೆ ಫುಲ್ಲು ಜನ. ಅದು ಅಲ್ಲದೆ ಬಿಸಿಲು ಬೇರೆ. ಆ ಬಿಸಿಲಲ್ಲಿ ನಿಂತ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ವು. ನೋಡೋಣ ಅಂದ್ಬಿಟ್ಟು ಇಲ್ಲೇನಿಲ್ಲ, ಫ್ರೀ ಇತ್ತು ಒಳಗಡೆಗೆ. ಆರಾಮಾಗಿ ಒಳಗಡೆ ಬಂದು ಇಲ್ಲಿಂದನೇ ಸ್ಟಾರ್ಟ್ ಮಾಡಿಬಿಟ್ರು ಎಲ್ಲರೂ ಜನ ಮೊಬೈಲ್ ಹಿಡಿಯೋದು. ನಾನು ಅಂಥದ್ದು ಏನಪ್ಪ ಏನು ಮಾಡ್ತಾವ್ರೆ ಅಂತ ಗೊತ್ತಿರಲಿಲ್ಲ. ಆಮೇಲೆ ನೋಡಿದ್ರೆ ಅದೊಂದು ಅರಮನೆ ಥರ ಎಲ್ಲ ಮಾಡಿದರು. ಅದನ್ನೇ ಈ ಥರ ಹಿಡಿತಾವ್ರೆ, 10 ರೂಪಾಯಿ ಹಿಡಿಬೋದಾಗಿತ್ತಲ್ಲ, ಯಾಕೆ ಇಲ್ಲಿಂದ ಹಿಡಿತಾವ್ರೆ ಅನ್ಕೊಂಡು ನಾನು ಹಂಗೆ ಏನೋ ಇರ್ಬೋದು ಅಂದ್ಬಿಟ್ಟು ಮೊದಲಿಂದನೇ ಹಿಡ್ಕೊಂಬಂದೆ ವೀಡಿಯೋನ. ಆಮೇಲೆ ನೋಡಿದ್ಮೇಲೆ ಹೋಗ್ಲಿ ಬಿಡು, ಹತ್ರದಲ್ಲಿ ಹೋದ್ಮೇಲೆ ನಾವು ವೀಡಿಯೋ ಮಾಡೋಣ ಅಂದ್ಬಿಟ್ಟು ಸುಮ್ಮನಾದೆ. ನೋಡಿ ಇಲ್ಲಿಂದ ಎಷ್ಟು ಕ್ಲಿಯರಾಗಿ ಕಾಣಿಸ್ತಾ ಐತೆ. ಸುಮ್ಮನೆ ಅಲ್ಲಿಂದನೇ ಹಿಡಿತಾವ್ರೆ, ಹಂಗೆಲ್ಲ ಏನಕ್ಕೆ ಅಂತ ಗೊತ್ತಾಗಲಿಲ್ಲ. ಒಳ್ಳೊಂದು ಚೆನ್ನಾಗಿತ್ತು ನೋಡ್ರಿ. ಈ ಕಡೆಯಿಂದ ಬಂದಾಗ ಫುಲ್ಲು ಕ್ಲಿಯರಾಗಿ ಕಾಣಿಸುತ್ತೆ. ಇನ್ನೂ ಮುಂದೆ ಹೋದ್ರೆ ನಮಗೆ ಇನ್ನೂ ಫುಲ್ಲು ಕ್ಲಿಯರಾಗಿ ಕಾಣಿಸುತ್ತೆ. ಇಲ್ಲೊಂದು ನಮ್ಮ ಬಾಹುಬಲಿ ಅದನ್ನು ಮಾಡಿದರು. ಅದ್ರ ಮುಂದೆ ಎಲ್ಲ ಫ್ಲವರ್ಸು ಎಲ್ಲ ಇಟ್ಟಿದ್ರು, ಚೆನ್ನಾಗಿತ್ತು. ಅದನ್ನು ನೋಡ್ಕೊಂಡು ಚಾವುಂಡರಾಯವರು ಮಾಡಿದ್ದು ಮೂರ್ತಿ ಅದು. ಅದನ್ನು ನೋಡ್ಕೊಂಡು ಮತ್ತೆ ಇಲ್ಲಿ ಶಾಸನಗಳೆಲ್ಲ ಬರೆದಿದ್ರು, ಅದನ್ನೆಲ್ಲ ನೋಡ್ಕೊಂಡು ಅದನ್ನೆಲ್ಲ ಒಂದು ಕ್ರಿಯೇಟ್ ಮಾಡಿದ್ರು ಅನಿಸುತ್ತೆ. ಅದನ್ನೆಲ್ಲ ನೋಡ್ಕೊಂಡು ಮತ್ತೆ ಹಂಗೆ ಮೂವ್ ಆನ್ ಆದ್ವು ನಾವು. ಹಂಗೆ ಮುಂದೆ ಬರ್ತಿದ್ದಂಗೆ ನಮಗೆ ಇಲ್ಲಿ ಬೇಲೂರು ಹಳೆಬೀಡಲ್ಲಿ ಯಾವ ಥರ ಇದೆ ದೇವಸ್ಥಾನಗಳು, ಆ ಥರ ಎಲ್ಲ ಒಂದು ಮಾಡಿದರು. ಅದಾದಮೇಲೆ ಮುಂದೆ ಹೋಗ್ತಾ ಇದ್ದಂಗೆ ಅದೊಂದು ಸಖತ್ತಾಗಿ ಮಾಡಿದರು. ಅದಕ್ಕೆಲ್ಲ ಫ್ಲವರ್ಸಿಂದ ಎಲ್ಲ ಡೆಕೋರೇಷನ್ ಮಾಡಿ ಚೆನ್ನಾಗಿ ಮಾಡಿದರು. ಅದರಿಂದ ಮುಂದೆ ಬರ್ತಿದ್ದಂಗೆ ದೊಡ್ಡ ವ್ಯಕ್ತಿಗಳದ್ದು ಸ್ಟ್ಯಾಚು ಎಲ್ಲ ಇಟ್ಟಿದ್ರು. ಅವ್ರದ್ದೆಲ್ಲ ನೋಡ್ಕೊಂಡು ಮುಂದೆ ಹಂಗೆ ಮೂವ್ ಆನ್ ಆದ್ವು.
ಚೆನ್ನಾಗಿತ್ತು. ಒಂದು ಫುಲ್ಲು ಈ ಫ್ಲವರ್ ಶೋ ಒಂದು ಫುಲ್ ಎಕ್ಸ್ಪೀರಿಯೆನ್ಸ್ ಮಾತ್ರ ಚೆನ್ನಾಗಿತ್ತು. ಎಲ್ಲ ಫುಲ್ ಆ ಕಡೆ ನೋಡಿ ಫುಲ್ ಎಲ್ಲ ಹೂವನೇ. ಹೂವುಗಳು ಮಾತ್ರ ಹೆವಿ ಇತ್ತಪ್ಪ. ನಮಗಂತೂ ಹೂವುಗಳು ಇದು ವೆರೈಟಿ ಆಫ್ ಹೂವುಗಳು ನೋಡಿ ನನಗೆ ತುಂಬ ಖುಷಿ ಆಯಿತು. ನಾನು ತುಂಬ ಹೂವುಗಳೆಲ್ಲ ಫೋಟೋ ಎಲ್ಲ ಕ್ಯಾಪ್ಚರ್ ಮಾಡಿದ್ದೀನಿ, ಅದನ್ನು ಹಾಕ್ತೀನಿ ಮುಂದೆ. ಅದನ್ನೆಲ್ಲ ನೋಡ್ಕೊಂಡು ವಾಪಸ್ ಹೊರಗಡೆಗೆ ಬರ್ತಿದ್ದಂಗೆ ಇಲ್ಲೊಂದು ಫುಲ್ಲು ಗಾರ್ಡನಲ್ಲಿ ಫುಲ್ ಎಲ್ಲ ಸಖತ್ತಾಗಿ ಮಾಡಿದರು. ಆಮೇಲೆ ಮತ್ತೆ ಇಲ್ಲೆಲ್ಲ ಫ್ರೇಮ್ಸ್ ಥರ ಎಲ್ಲ ನಾವು ಹೊರಗಡೆ ಹೋಗಿ ನಿಂತ್ಕೋಬೋದು, ಆರ್ಚ್ ಥರ ಎಲ್ಲ ನೋಡಿ ಈ ಥರ ಎಲ್ಲ ನಿಂತ್ಕೋಬೋದು. ನಾವು ಆ ಥರ ಎಲ್ಲ ಹೊರಗಡೆ ಬಿಡ್ತಾ ಇರಲಿಲ್ಲ. ಇಲ್ಲೇ ನಾವು ಇಲ್ಲ ಇವಾಗೇನು ಹೋಗ್ತಾ ಇದ್ವಿ ಆ ರೋಡಲ್ಲಿ ನಿಂತ್ಕೊಂಡು ಬೇಕಾದರೆ ಅದು ಫುಲ್ಲು ಫ್ರೇಮಲ್ಲಿ ಬರೋ ರೀತಿ ನಾವು ವೀಡಿಯೋ ಮಾಡ್ಕೊಬೋದಿತ್ತು. ಮತ್ತು ಅಲ್ಲಿಂದ ವಾಪಸ್ ಬಂದು ನಾವು ಮುಂದೆ ಹೋಗ್ಬೇಕಾದ್ರೆ ನೋಡಿ ಫ್ರಂಟ್ ವ್ಯೂವಲ್ಲಿ ಅಲ್ಲಿ ಹೊರಗಡೆ ನಾವು ಏನು ನೋಡಿದ್ವು ಫ್ಲವರ್ ಶೋದು ಅದೆಲ್ಲ ಇಲ್ಲಿ ಸಖತ್ತಾಗಿತ್ತು. ಅಲ್ಲಿಂದ ನಮ್ಮ ಲೆಫ್ಟಿಗೆ ಇಳಿದ್ರೆ ಇಲ್ಲೊಂದು ಕಾರಂಜಿ ಥರ ಇತ್ತು, ನೀರ್ದು ಫುಲ್ಲು ಸಖತ್ತಾಗಿತ್ತು. ಅದೊಂದು ವಾಟರ್ ಫಾಲ್ ಏನೋ ಈಗ ನಾವು ಮೈಸೂರಲ್ಲೆಲ್ಲ ನೋಡ್ತೀವಿ, ಅದಕ್ಕಿಂತ ಚಿಕ್ಕದಾಗಿದ್ರು ಬಿಸಿಲಲ್ಲಿ ದಂಡ್ಕೊಂಡು ಬಂದರೆ ನಮಗೆ ಇದೊಂದು ಸಖತ್ತಾಗಿ ಒಂದು ರಿಫ್ರೆಶ್ ಆಯಿತು ನಮ್ಮ ಕಣ್ಣಿಗೆ. ಮತ್ತು ಅಲ್ಲಿಂದ ಮುಂದೆ ಹೋಗ್ತಿದ್ದಂಗೆ ಇದೊಂದು ಬಿಗ್ ಬಾಸ್ ಅಗ್ನಿ ಪರೀಕ್ಷೆದು ಒಂದು ಸೀಟ್ ಇತ್ತು. ಇದನ್ನು ಸೆಲ್ಫಿ ತಗೊಂಡು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದ್ರೆ ಅವರು ಲೈವಲ್ಲಿ ಬಿಗ್ ಬಾಸ್ನ ನೋಡೋ ಒಂದು ಆಪರ್ಚುನಿಟಿ ಸಿಗುತ್ತೆ ಅಂದ್ಬಿಟ್ಟು ಎಲ್ಲ ಹಾಕಿದರು. ಅದೆಲ್ಲ ಮತ್ತೆ ನೋಡಿಕೊಂಡು ಮತ್ತೆ ಇನ್ನೊಂದು ಕಾರಂಜಿ ಇತ್ತು, ಅದನ್ನು ನೋಡ್ಕೊಂಡು ಅದು ಮಾತ್ರ ಫುಲ್ಲು ಸೂಪರಾಗಿತ್ತು. ಅಲ್ಲೆಲ್ಲ ಮುಖಕ್ಕೆಲ್ಲ ನೀರು ಬೀಳ್ತಾ ಇತ್ತು ಅಲ್ಲಿಂದ. ಅದೊಂದು ಫುಲ್ ನಮಗೆ ರಿಫ್ರೆಶ್ ಮಾಡ್ತು ಅಂತಲೇ ಹೇಳ್ಬೋದು. ಮತ್ತು ಅದೆಲ್ಲ ಫೈನಲಾಗಿ ನೋಡ್ಕೊಂಡು ವಾಪಸ್ ಬರ್ತಿದ್ದಂಗೆ ನಮಗೆ ಫುಲ್ಲು ಅಲ್ಲೊಂದು ಪಕ್ಕದಲ್ಲಿ ಒಂದು ಹೋಟ್ಲಿತ್ತು, ಅಲ್ಲಿ ಫುಲ್ ಊಟ ಮಾಡ್ಕೊಂಡು ಅಲ್ಲಿಂದ ವಾಪಸ್ ಬರ್ತಿದ್ದಂಗೆ ಹೆವಿ ಮಳೆ. ಅಯ್ಯಪ್ಪ, ಮಳೆ ಒಂದು ಅರ್ಧ ಗಂಟೆ ಚೆನ್ನಾಗಿ ಹೊಡಿತು. ಮತ್ತು ನೋಡಿ ನೀರು ಯಾವ ಥರ ಹೋಗ್ತೈತೆ. ಅಲ್ಲಿಂದ ಕ್ಯಾಬ್ ಬುಕ್ ಮಾಡಿಕೊಂಡು ಒಂದು ಅರ್ಧ ಗಂಟೆ ಆದಮೇಲೆ ಕ್ಯಾಬ್ ಬಂತು. ಅಲ್ಲಿಂದ ಹತ್ಕೊಂಡು ಮನೆ ಕಡೆಗೆ ಬಂದ್ವು. ಇದೇ ಇಷ್ಟು ನಮ್ಮ ಲಾಲ್ಬಾಗ್ ಜರ್ನಿ. ಓಕೆ, ನೆಕ್ಸ್ಟ್ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.